ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ ಸಂಬಂಧ ಚಿನ್ನಯ್ಯ ವಿರುದ್ಧ ಎಸ್ಐಟಿ ಟೀಮ್ ಹೊಸ ಸೆಕ್ಷನ್ ಅಡಿ ಹೊಸ ಎಫ್ಐಆರ್ ದಾಖಲಿಸಿಕೊಂಡಿದೆ. ಈ ಹಿಂದೆ ದಾಖಲಾಗಿದ್ದ ಸೆಕ್ಷನ್ ಕೈಬಿಟ್ಟ ಅಧಿಕಾರಿಗಳು ತನಿಖೆಗೆ ಇಳಿದಿದ್ದಾರೆ. ಹೊಸ ಎಫ್ಐಆರ್ನಲ್ಲಿ ದೂರುದಾರ ಚಿನ್ನಯ್ಯನೇ A1 ಅಂತ ಉಲ್ಲೇಖಿಸಲಾಗಿದೆ. ಕೋರ್ಟ್ ಅನುಮತಿ ಪಡೆದು ಬಿಎನ್ಎಸ್ ಆಕ್ಟ್ ಅಡಿಯಲ್ಲಿ ಸೆಕ್ಷನ್ 336, 230, 231, 229, 227 ಸೇರಿದಂತೆ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವುದಾಗಿ ಹೇಳಿದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಎಸ್ಐಟಿ ತೀವ್ರ ವಿಚಾರಣೆಗೆ ಒಳಪಡಿಸಿದ. ಇವತ್ತು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮುಗಿಸಿ ಎಸ್ಐಟಿ ಠಾಣೆಗೆ ಚಿನ್ನಯ್ಯನನ್ನ ಕರೆತರಲಾಗಿದೆ. ಪ್ರತಿ 48 ಗಂಟೆಗೊಮ್ಮೆ ಮಾಸ್ಕ್ ಮ್ಯಾನ್ಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗ್ತಾ ಇದೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ಮಹಜರ್ ನಡೆಸಲಾಗಿತ್ತು. ಇಲ್ಲಿ ಲಭ್ಯ ಆಗಿರುವ ಮಾಹಿತಿ ಆಧರಿಸಿ ಎಸ್ಐಟಿ ವಿಚಾರಣೆ ನಡೆಸ್ತಾ ಇದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ ಹಿನ್ನೆಲೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಚಿನ್ನಯ್ಯನನ್ನ ಕೂಡಿ ಹಾಕಿಲ್ಲ, ಅವನೇ ಸ್ವ ಇಚ್ಛೆಯಿಂದ ತಿಮ್ಮರೋಡಿ ಮನೆಯಲ್ಲಿ ಇರೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಪ್ರತಿದಿನ ಬೀಟ್ ಪೊಲೀಸರು ಬಂದು ಪರಿಶೀಲನೆ ಮಾಡಿ ಸೈನ್ ಪಡೆದು ಹೋಗ್ತಾ ಇದ್ರು. ಚಿನ್ನಯ್ಯನ ಕುಟುಂಬಸ್ಥರು ಕೂಡ ಮನೆಗೆ ಬಂದು ಭೇಟಿಯಾಗಿ ಹೋಗ್ತಾ ಇದ್ರು. ಮನೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲವೂ ದಾಖಲಾಗಿದೆ. ಎಸ್ಐಟಿ ಅವರು ಮನೆಯಲ್ಲಿ ಶೋಧ ಮಾಡಿರುವುದು ಖುಷಿ ತಂದಿದೆ. 2 ವರ್ಷದಿಂದ ದಾಖಲೆ ಹಿಡಿದು ಕಾಯ್ತಾ ಇದ್ದೇವೆ. ಎಸ್ಐಟಿ ಅವರು ವಿಚಾರಣೆಗೆ ಕರೆದ್ರೆ ಖುಷಿಯಿಂದ ಹೋಗ್ತೇವೆ ಅಂತ ಹೇಳಿದ್ದಾರೆ. 5 ದಿನದ ಹಿಂದೆ ಯಾಕೆ ಅನಿಸ್ತು ಅವನಿಗೆ ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ. ಬರೀ ಒನ್ ಸೈಡ್ ತನಿಖೆ ಮಾಡೋದಲ್ಲ. ನಾನು ಎಸ್ಐಟಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್, ನಾವು ಕಾಯ್ತಾ ಇದ್ದೀವಿ. 2 ವರ್ಷದಿಂದ ಕಂಡವ್ರಿಗೆ ಹೋಗಿ ಪೊಲೀಸರು ವರಿಷ್ಠರಿಗೆ, ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದ ಬಡ್ದಿದ್ದೀವಿ. ಯಾರಾದ್ರೂ ಮಾತಾಡಿಸಿ ನಮ್ಮನ್ನ ಅಂತ ಕದ ಬಡ್ದಿದ್ದೀವಿ. ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ, ಅದು ಎಸ್ಐಟಿ ತನಿಖೆ. ಅವರು ನಮ್ಮನ್ನು ಕರೀತಾರೆ ಎಸ್ಐಟಿ ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ. ನಾವು ಸಂಭ್ರಮದಿಂದ ಹೋಗ್ತೀವಿ ಎಸ್ಐಟಿಗೆ, ಹೆದರ್ಕೊಂಡಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ. ಇವ್ರು ಹೇಳ್ತಾರೆ ಬಂಧನ, ರೇಡು. ಯಾವ್ದ್ರಿ ರೇಡು? ಹಿಂದೂ ಕ್ರೈಸ್ತ ಸಮುದಾಯದ ಮಧ್ಯೆ ದ್ವೇಷ ಹುಟ್ಟುವಂತೆ ಪ್ರಚೋದನಕಾರಿ ಹೇಳಿಕೆ ಆರೋಪ ಸಂಬಂಧಪಟ್ಟಂಗೆ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಸಂಚಾಲಕ ಶೇಖರ್ ಲಾಯಿಲಾ ಅನ್ನೋರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಆಗಸ್ಟ್ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶದಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ರಂತೆ. ಈ ಸಂಬಂಧಪಟ್ಟಂಗೆ ಬಿಎನ್ಎಸ್ ಆಕ್ಟ್ 196(1A), 353(2) ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ಅನನ್ಯ ಭಟ್ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟ ಹಿನ್ನೆಲೆ ಆಟೋದಲ್ಲಿ ಎಸ್ಐಟಿ ಕಚೇರಿಗೆ ಸುಜಾತಾ ಭಟ್ ಆಗಮಿಸಿದ್ರು. ತನಿಖಾಧಿಕಾರಿ ಗುಣಪಾಲ್ ಜೆ ನೇತೃತ್ವದಲ್ಲಿ ಸುಜಾತಾ ಭಟ್ ಅವರ ವಿಚಾರಣೆ ನಡೆಸಲಾಗುತ್ತಿದೆ. ನಿನ್ನೆ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಿರುವ ಸುಜಾತಾ ಭಟ್ಗೆ ಇವತ್ತು ಅನನ್ಯ ಭಟ್ ಅಸ್ತಿತ್ವದ ಬಗೆಗಿನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಅನುಮಾನಾಸ್ಪದ ಸಾವುಗಳ ತನಿಖೆ ವಿಚಾರ ಸಂಬಂಧಪಟ್ಟಂಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರ ನಿವಾಸದಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳ ಕ್ಷೇತ್ರಕ್ಕೆ ಭಂಗ ತರಬೇಕು ಅಂತ ಕೆಲವರು ಕೆಲಸ ಮಾಡಿದ್ದಾರೆ. ಆದರೆ ಸತ್ಯ ಮುಚ್ಚಲು ಯಾರಿಗೂ ಆಗೋದಿಲ್ಲ. ಹಂತ ಹಂತವಾಗಿ ಧರ್ಮಸ್ಥಳ ಘಟನೆಯ ವಿವರ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಯಾವ ಉದ್ದೇಶದಿಂದ ಇಂಥ ಘಟನೆಗಳಿಗೆ ಪ್ರೋತ್ಸಾಹ ಯಾರು ಕೊಡುತ್ತಾರೆ, ಅದರ ಬಗ್ಗೆ ನಿಖರವಾಗಿ ಹೇಳಲಿಕ್ಕೆ ಇನ್ನೂ ಕೂಡ ಅದನ್ನು ಬಹಳ ಎಚ್ಚರಿಕೆಯಿಂದ ಧರ್ಮಸ್ಥಳದಲ್ಲಿ ಅಪಪ್ರಚಾರ ಕುರಿತು ಸಚಿವ ಎಚ್.ಕೆ. ಪಾಟೀಲ್ ದೆಹಲಿಯಲ್ಲಿ ಮಾತಾಡಿದ್ದಾರೆ. ನಾವು ಧರ್ಮಸ್ಥಳದ ಭಕ್ತರು, ಘಟನೆ ಏನು ನಡೆದಿದೆ, ಭಕ್ತರಿಗೆ ನೋವಾಗಿದೆ, ಸತ್ಯ ಹೊರ ಬಂದಿದ್ದಕ್ಕೆ ಭಕ್ತರಿಗೆ ಸಂತೋಷವಾಗಿದೆ. ಇದನ್ನು ರಾಜಕೀಯಕ್ಕೆ ಬಳಸಿಕೊಂಡ್ರೆ ಅದು ಪಾಪ ಆಗತ್ತೆ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ನಾವೆಲ್ಲ ಧರ್ಮಸ್ಥಳದ ಭಕ್ತರು, ನಾವು ಮಂಜುನಾಥನ ಭಕ್ತರು. ಏನು ಈ ಎಲ್ಲ ಬೆಳವಣಿಗೆ ನಡೆದಿದೆ, ಧರ್ಮಸ್ಥಳದ ಭಕ್ತರಿಗೆ ಭಾಳ ನೋವಾಗಿದೆ. ಸತ್ಯ ಎಲ್ಲ ಹೊರಗೆ ಬಂತು ಅನ್ನೋದಕ್ಕೆ ಜನ ಸಂತೋಷಪಟ್ಟಿದ್ದಾರೆ. ಆ ಕಾರಣ ಇಲ್ಲಿಗಿದು ಮುಗಿಬೇಕು. ಇದನ್ನು ರಾಜಕಾರಣ ಮಾಡೋದಕ್ಕೆ ಯಾರಾದರೂ ಉಪಯೋಗಿಸ್ಕೊಂಡ್ರೆ ಅದು ಅವರು ಮಾಡುವ ಪಾಪ ಆದೀತು ಅನ್ನುವಂಥ ಎಚ್ಚರಿಕೆ ಯಾರು ರಾಜಕಾರಣಕ್ಕೆ ಅದನ್ನು ಬಯಸುವಾಗ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಆ ಎಚ್ಚರಿಕೆ ಇರಬೇಕು ಅಂತೇಳಿ ನಾನು ಬಯಸ್ತೇನೆ.
ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಡಿಕೆಶಿ ಹೇಳಿಕೆಗೆ ಸಂಸದ ಯದುವೀರ್ ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ, ಒಂದು ಧರ್ಮದ ಓಲೈಕೆಗೆ ಯಾರೂ ಮುಂದಾಗಬಾರದು. ಬೆಟ್ಟವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಹುನ್ನಾರವಿದೆ. ಭವಿಷ್ಯದಲ್ಲಿ ಡಿಕೆಶಿಗೆ ಒಳ್ಳೆಯದಾಗಲ್ಲ ಅಂತ ಮೈಸೂರು ರಾಜವಂಶಸ್ಥ ಹಾಗೂ ಮೈಸೂರು ಕೊಡಗು ಸಂಸದ ಯದುವೀರ್ ಹೇಳಿದ್ದಾರೆ. ಪದಾಧಿಕಾರಿಗಳು ಇರ್ಬೋದು, ಕಾಂಗ್ರೆಸ್ನ ವರಿಷ್ಠರು ಇರ್ಬೋದು, ಅತ್ಯಂತ ಒಂದು ಗಂಭೀರ ಒಂದು ಸಮಸ್ಯೆ ಇರುವಾಗ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳಿ ಆ ವಿಚಾರವನ್ನು ಮುಚ್ತಾರೆ. ಏನು ಧರ್ಮಸ್ಥಳದ ಗಂಭೀರವಾದಂಥ ಆರೋಪಗಳು, ಅದ್ರ ಬಗ್ಗೆ ಒಂದೊಂದು ಸತ್ಯಗಳು ಬರ್ತಾ ಇರುವಂಥದ್ದು ಮುಚ್ಚೋದಕ್ಕೆ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳ್ತಾ ಇದ್ದಾರೆ ಅಂತ ಸಹಜವಾಗಿ ನಮಗೆ ಒಂದು ಪ್ರಶ್ನೆ ಇದೆ. ಇವಾಗಲೇ ಹೇಳಿದ್ವಿ, ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಎಲ್ಲಿ ಸರ್ಕಾರ ದೇವಾಲಯಗಳು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ, ಅವರು ಅದು ಧಾರ್ಮಿಕ ಆಚರಣೆಯಿಂದ ಅಲ್ಲ, ಒಂದು ಪ್ರವಾಸೋದ್ಯಮ ಸ್ಥಳ ಅಥವಾ ಒಂದು ಜನರು ಅದಕ್ಕೆ ಹೋಗ್ಬಿಟ್ಟು ಒಂದು ಪ್ರಯಾಣಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ, ಆ ದೃಷ್ಟಿಯಿಂದ ನೋಡ್ತಾರೆ. ಇದು ಪ್ರಥಮವಾಗಿ ಒಂದು ಧಾರ್ಮಿಕ ಸ್ಥಳ. ಆ ದೃಷ್ಟಿಕೋನದಿಂದ ಬರೀ ಹಿಂದೂ ಧರ್ಮ ಪಾಲಿಸೋರು ಮತ್ತು ಹಿಂದೂ ಧರ್ಮಕ್ಕೆ ಒಂದು ಚೌಕಟ್ಟು ಕೊಡೋರಿಗೆ ಅದನ್ನ ಒಂದು ಮುಂದುವರಿಬೋದು. ಅದಕ್ಕಾಗಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆಕ್ರೋಶ ವ್ಯಕ್ತಪಡಿಸಿದರು. ದೆಹಲಿಯಲ್ಲಿ ಮಾತನಾಡಿದ ಅವರು, ಹಿಂದೂಗಳ ಆಸ್ತಿ ಅಲ್ಲ ಎನ್ನಲು ಎಷ್ಟು ಧೈರ್ಯ? ಬೆಟ್ಟವನ್ನ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ತೀರಾ? ಹಿಂದೂಗಳ ಹಬ್ಬಕ್ಕೆ ಕಾಂಗ್ರೆಸ್ ಅಪಮಾನ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕದಲ್ಲಿ 3,500ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳು, ದೊಡ್ಡ ದೇವಸ್ಥಾನಗಳು, ಪುರಾತನ ದೇವಸ್ಥಾನಗಳು ಹಿಂದೂಗಳ ಆಸ್ತಿಯಾಗಿದೆ. ಸರ್ಕಾರದ ಆಸ್ತಿ ಹೌದು, ಎಲ್ಲವನ್ನ ನಾವು ಮುಜರಾಯಿಗೆ ಕೊಟ್ಟಿದ್ದೀವಿ. ಮುಜರಾಯಿ ಆಸ್ತಿ ಆದ ತಕ್ಷಣ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅರ್ಥನ ನಿಮ್ದು? ಏನ್ ಮಾಡ್ತಾ ಇರೋಕ್ಕೆ ಮತ್ತೆ ಆಡಕ್ಕೆ ಹೊರಟಿದ್ದೀರಿ ನೀವು? ಚಾಮುಂಡಿ ಬೆಟ್ಟದ ಬಗ್ಗೆ ಅಂದ್ರೆ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿ. ಇವತ್ತು ಮುಜರಾಯಿಯಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅದೆಲ್ಲವೂ ಕೂಡ ಸರ್ಕಾರದ ಪ್ರಾಪರ್ಟಿ. ಸರ್ಕಾರದ ಪ್ರಾಪರ್ಟಿಯನ್ನು ಹಿಂದೂಗಳದ ಅಲ್ಲ ಅಂತಂದ್ರೆ ಏನ್ ಮಾಡಕ್ ಹೊರಟಿದ್ದೀರಿ ನೀವು? ಏನು ಹೇಳಕ್ ಹೊರಟಿದ್ದೀರಿ? ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅನ್ನುವ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತಾಡಿದ ಅವರು, ಶಿವನ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟ ಮಾಡಲು ಹೊರಟ ಡಿಕೆಶಿ ಅವರಿಂದ ನಮಗೆ ಧರ್ಮದ ಪಾಠ ಬೇಡ ಅಂತ ಹೇಳಿದ್ದಾರೆ. ಶಿವಕುಮಾರ್ ಅವರ ಮೂಗಿನ ಕೆಳಗಿರುವಂಥ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ. ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು. ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಅಂತ ಕರೆಯುವಂಥ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ, ಜ್ಞಾನ ಬೇಕಾಗಿಲ್ಲ. ಶಿವಕುಮಾರ್ ಅವರ ಇನ್ನು ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಬಗ್ಗೆ ಮಾತನಾಡಿರುವ ಪ್ರತಾಪ್ ಸಿಂಹ, ಇಸ್ಲಾಂ ಕ್ರಿಶ್ಚಿಯನ್ ಆಕ್ರಮಣಕಾರಿಯಾಗಿ ಭಾರತಕ್ಕೆ ಬಂದವರು ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಒಡೆದು ಹಾಕೋದಕ್ಕೆ ಯತ್ನಿಸಿದ್ದು ಗಜ್ನಿ ಮೊಘಲರು. ಇದೇ ರೀತಿ ನಮ್ಮ ನಂಬಿಕೆಯನ್ನ ಬಾನು ಮುಷ್ತಾಕ್ ಹೊಡಿತಾ ಇದ್ದಾರೆ ಅಂತ ಹೇಳಿದ್ದಾರೆ. ನೀವು ಭುವನೇಶ್ವರಿಯಾಗಿ ಮಾಡಿದ್ರಿ, ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಹಚ್ಚಿದ್ರಿ, ಅವಳನ್ನ ಮಂದಹಾಸನದ ಮೇಲೆ ಕೂರಿಸಿದ್ರಿ. ಇನ್ನು ಕನ್ನಡ ಬಾವುಟ ಏನಿದೆಯಲ್ಲ ಅದು ಕೂಡ ಅರಿಶಿನ ಕುಂಕುಮದ ಪ್ರತೀಕವಾಗಿದೆ. ಹಾಗಾಗಿ ಇದಕ್ಕೆ ನೀವು ಧಾರ್ಮಿಕ ಬಣ್ಣವನ್ನು ಕೊಡುವ ಮುಖಾಂತರವಾಗಿ ಇಸ್ಲಾಂನಲ್ಲಿ ನಂಬಿಕೆ ಇಟ್ಟಿರುವ ನಮ್ಮನ್ನ ಕನ್ನಡದಿಂದ ದೂರ ಇಟ್ಟಿದ್ದೀರಿ ಅಂತ ಹೇಳಿದ್ರು. ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ತಾವು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಇದು ಸರ್ಕಾರದ ಆಸ್ತಿ, ಎಲ್ಲೂ ಕೂಡ ಹಿಂದೂ ಧರ್ಮದ್ದು ಅಂತ ಹೇಳಿಲ್ಲ. ಕ್ರೈಸ್ತರ ಚರ್ಚ್, ಮುಸ್ಲಿಮರ ಮಸೀದಿ, ಗೊಮ್ಮಟಗಿರಿಗೆ ನಮ್ಮನ್ನ ಬಿಡಲ್ವಾ? ಅವರು ಯಾರಾದರೂ ನಮ್ಮನ್ನ ಬರಬಾರದು ಅಂತ ಹೇಳಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಯದುವೀರ್ ಬಿಜೆಪಿ ಜೊತೆ ಸೇರಿ ಇತಿಹಾಸ ಮರೆತಿದ್ದಾರೆ ಅಂತ ತಿರುಗೇಟು ಕೊಟ್ಟರು. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನವನ್ನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರಿಂದ ವಿವಾದ ಆಗಿದೆ ಅಂತ ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಚಾಮುಂಡಿ ಬೆಟ್ಟ ಮುಜರಾಯಿ ಇಲಾಖೆಯ ಆಸ್ತಿ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಮೊಹರಂನಲ್ಲಿ ಹಿಂದೂಗಳು ಭಾಗಿಯಾಗ್ತಾರೆ. ಸೌಹಾರ್ದಯುತ ನಾಡಲ್ಲಿ ಧಾರ್ಮಿಕ ಭೇದ ಭಾವ ಮಾಡಬಾರದು ಅಂತ ಹೇಳಿದರು. ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿ ಕ್ಷಮೆ ಕೇಳಿದ್ದ ಡಿಕೆ ಶಿವಕುಮಾರ್ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ನಮಸ್ತೆ ಸದಾ ವತ್ಸಲೆ ಅಂದ್ರೆ ಮಾತೃಭೂಮಿಗೆ ವಂದಿಸು ಅಂತ. ಡಿಕೆಶಿಗೆ ಕ್ಷಮೆ ಕೇಳೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಕಾಂಗ್ರೆಸ್ಗೆ ಮಾತೃಭೂಮಿ ಬಗ್ಗೆ ಎಷ್ಟು ಗೌರವವಿದೆ ಅಂತ ಅರ್ಥ ಆಗ್ತಾ ಇದೆ ಅಂತ ವ್ಯಂಗ್ಯಪಟ್ಟಿದ್ದಾರೆ. ಆರ್ಎಸ್ಎಸ್ ಗೀತೆ ಹಾಡಿದ್ದ ಡಿಕೆಶಿ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದವರು, ಶಿವಕುಮಾರ್ ಹಾಗೆ ಹೇಳಬಾರ್ದಾಗಿತ್ತು. ಆರ್ಎಸ್ಎಸ್ ಗೀತೆ ಹೇಳಿದ್ದಾರೆ, ಕ್ಷಮೆಯನ್ನು ಕೇಳಿದ್ದಾರೆ. ಕ್ಷಮೆ ಕೇಳಿದ ಮೇಲೆ ಮುಗಿದ ವಿಚಾರ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು.
ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಅದು ಹೇಳಬಾರ್ದಿತ್ತು, ಹೇಳಿದ್ದಾರೆ. ಆ ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತು ಅದಕ್ಕೆ ನಾನು ಹೆಚ್ಚಿನ ಅಂದರೆ ಕ್ಲೋಸ್ ಆದಂಥ ಕೇಸ್ ಓಪನ್ ಮಾಡಕ್ಕೆ ಹೋಗೋದಿಲ್ಲ. ಇನ್ನು ಮುಂದೆ ಯಾರೂ ಕೂಡ ಮಾಡಬಾರ್ದು. ಆಯ್ತು. ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆಗೆ ಟಿಬಿ ಜಯಚಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಆ ಗೀತೆ ಹೇಳುವ ಅವಶ್ಯಕತೆ ಇರಲಿಲ್ಲ, ಅದನ್ನು ಹೇಳುವ ಬದಲು ಒಂದೇ ಮಾತ್ರಂ ಹೇಳಬಹುದಾಗಿತ್ತು ಅಂತ ಹೇಳಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಸೆಂಟ್ರಲ್ ಜೈಲಲ್ಲಿಯೇ ಗಣೇಶ ಹಬ್ಬ ಆಚರಿಸಿದ್ದಾರೆ. ಗಣೇಶ ಹಬ್ಬದ ಪ್ರಯುಕ್ತ ಜೈಲಿಂದ ಪಾಯಸ ಹಾಗೂ ಸ್ವೀಟ್ ಕೊಟ್ಟಿದ್ದು ಅದನ್ನು ಸವಿದ ದರ್ಶನ್ ಬುಕ್ಸ್ ಓದುವ ಮೂಲಕ ಸಹಚರರ ಜೊತೆ ಹೆಚ್ಚು ಚರ್ಚೆಗಳನ್ನು ಮಾಡ್ತಿದ್ದಾರಂತೆ. ಮತ್ತೆ ಹಳೆ ಸ್ನೇಹಿತರ ಗ್ಯಾಂಗ್ ಜೊತೆಗೆ ಸಾಕಷ್ಟು ಚರ್ಚೆಯನ್ನು ನಡೆಸ್ತಿದ್ದಾರಂತೆ. ಮತ್ತೊಂದು ಕಡೆ ಮಗಳು ಹಾಗೂ ಅಮ್ಮನಿಲ್ಲದೆ ಜೈಲಲ್ಲೇ ಪವಿತ್ರ ಗೌಡ ಹಬ್ಬ ಆಚರಿಸಿದ್ದು ಗಣೇಶನಿಗೆ ನಮಸ್ಕರಿಸಿ ಮಹಿಳಾ ಕೈದಿಗಳ ಜೊತೆಗೆ ಹೊಂದಿಕೊಳ್ತಿದ್ದಾರಂತೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 97 ಲಕ್ಷ ರೂಪಾಯಿ ಕದ್ದು ಎಸ್ಕೇಪ್ ಆಗಿದ್ದ ಖತರ್ನಾಕ್ ಕಾರು ಚಾಲಕನನ್ನು ಅರೆಸ್ಟ್ ಮಾಡಿದ್ದಾರೆ. ಸಿಬಿಐ ನಿವೃತ್ತ ಎಸ್ಪಿ ಕೆವೈ ಗುರುಪ್ರಸಾದ್ ಜಮೀನು ಮಾರಾಟ ಮಾಡಿ ಹಣ ಪಡೆದಿದ್ರು. ಕಾರಿನಲ್ಲಿ ಹಣ ಇಟ್ಟು ಊಟಕ್ಕೆ ತೆರಳಿದ್ರು. ಈ ವೇಳೆ ಕಾರು ಸಮೇತ ಆರೋಪಿ ರಮೇಶ್ ಎಸ್ಕೇಪ್ ಆಗಿದ್ದ. ಸದ್ಯ ಆರೋಪಿಯನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಪೊಲೀಸರ ಕಾರ್ಯಕ್ಕೆ ಜಿಲ್ಲಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿದೆ. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಆರೋಪಿಯ ಪಂಚಾಯತ್ ಸದಸ್ಯತ್ವ ರದ್ದಾಗಿದೆ. ರಾಜ್ಯ ಚುನಾವಣಾ ಆಯೋಗದ ಆದೇಶ ಹಿನ್ನೆಲೆಯಲ್ಲಿ ಬೆಳ್ಳಾರೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯ ಕೆ ಮೊಹಮ್ಮದ್ ಇಕ್ಬಾಲ್ ಸದಸ್ಯತ್ವ ರದ್ದಾಗಿದೆ. ಪ್ರಸ್ತುತ ನ್ಯಾಯಾಂಗ ಬಂಧನದಲ್ಲಿರುವ ಮೊಹಮ್ಮದ್ ಇಕ್ಬಾಲ್ 2024-25ನೇ ಸಾಲಿನ ಆಸ್ತಿ ಮತ್ತು ಹೊಣೆಗಾರಿಕೆ ಘೋಷಣೆಯನ್ನ ನಿಗದಿತ ಸಮಯದಲ್ಲಿ ಸಲ್ಲಿಸದ ಹಿನ್ನೆಲೆಯಲ್ಲಿ ಸದಸ್ಯತ್ವ ಕಳೆದುಕೊಂಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಆರ್ಭಟಿಸಿದೆ. ಮೆಜೆಸ್ಟಿಕ್, ಮಲ್ಲೇಶ್ವರಂ, ಕೆಆರ್ ಸರ್ಕಲ್, ಲಾಲ್ಬಾಗ್ ಸೇರಿದಂತೆ ಹಲವು ಕಡೆ ಧಾರಾಕಾರ ಮಳೆಯಾಗಿದೆ. ಅರ್ಧ ಗಂಟೆ ಸುರಿದ ಮಳೆಯಿಂದ ರಸ್ತೆಗಳೆಲ್ಲ ಕೆರೆಗಳಂತಾಗಿವೆ. ದಿಢೀರ್ ಸುರಿದ ಮಳೆಯಿಂದ ವಾಹನ ಸವಾರರು ರಸ್ತೆಯಲ್ಲಿಯೇ ಸರ್ಕಸ್ ನಡೆಸಿದ್ದಾರೆ. ಕೇರಳದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಓಣಂ ಆಚರಣೆಯಲ್ಲಿ ಭಾಗವಹಿಸುವಂತೆ ಸೂಚಿಸಿದ ಟೀಚರ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಡವಲ್ಲೂರಿನ ಸಿರಾಜುಲ್ ಉಲೂಮ್ ಇಂಗ್ಲಿಷ್ ಪ್ರೌಢಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಆಡಿಯೋ ಸಂದೇಶದಲ್ಲಿ ಶಿಕ್ಷಕಿ ಖದೀಜಾ ಮುಸ್ಲಿಂ ವಿದ್ಯಾರ್ಥಿಗಳು ಓಣಂ ಹಬ್ಬಕ್ಕೆ ಸಹಕರಿಸದಂತೆ ನೋಡಿಕೊಳ್ಳುವಂತೆ ಪೋಷಕರಿಗೆ ಹೇಳಿಕೊಂಡಿದ್ರಂತೆ. ಹೇಳಿಕೆ ಬೆನ್ನಲ್ಲೇ ಶಾಲಾ ಆಡಳಿತ ಮಂಡಳಿ ಇಬ್ಬರು ಶಿಕ್ಷಕರನ್ನು ಅಮಾನತು ಮಾಡಿದೆ. ಜಮ್ಮು ಕಾಶ್ಮೀರದಲ್ಲಿ ಮೇಘಸ್ಫೋಟಕ್ಕೆ ಜನ ತತ್ತರಿಸೋಗಿದ್ದಾರೆ. ವೈಷ್ಣೋದೇವಿ ಯಾತ್ರೆ ಮಾರ್ಗದಲ್ಲಿ ಭೂಕುಸಿತ ಸಂಭವಿಸಿ ಇದುವರೆಗೆ 30 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ನಿಲ್ಲುವುದಕ್ಕೂ ಆಗದೆ ಜನರು ಪರದಾಡ್ತಾ ಇದ್ದಾರೆ. ಪೊಲೀಸರು ಮತ್ತು ಎನ್ಡಿಆರ್ಎಫ್ ತಂಡಗಳು ನಿರಂತರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾವೆ. ಇತ್ತ ದೊಡಾದಲ್ಲಿ ಮೇಘಸ್ಫೋಟಕ್ಕೆ ಗ್ರಾಮದ ಅರ್ಧ ಭಾಗ ಕೊಚ್ಚಿಕೊಂಡು ಹೋಗಿದೆ. ನಿರಂತರ ಮಳೆ ಪ್ರವಾಹದಿಂದಾಗಿ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಭಾರತೀಯ ಸರಕುಗಳ ಮೇಲಿನ ಹೆಚ್ಚುವರಿ 25% ಸುಂಕ ಜಾರಿ ಕುರಿತು ಅಮೆರಿಕ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಒಟ್ಟಾರೆ ಸುಂಕವನ್ನು 50% ಏರಿಸಲಾಗಿದೆ. ಇವತ್ತಿನಿಂದ ನೂತನ ಸುಂಕ ದರ ಅನ್ವಯವಾಗಲಿದೆ. ಜವಳಿ, ಆಭರಣ, ಚರ್ಮ, ಯಂತ್ರೋಪಕರಣ, ಪೀಠೋಪಕರಣ ಮತ್ತು ಸಮುದ್ರದ ಉತ್ಪನ್ನಗಳಿಗೆ ಈ ತೆರಿಗೆ ಅನ್ವಯವಾಗಲಿದೆ. ನಾಡಿನೆಲ್ಲೆಡೆ ಗಣೇಶ ಹಬ್ಬದ ಆಚರಣೆ ಜೋರಾಗಿದೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮೂರ್ತಿ ಪ್ರತಿಷ್ಠಾಪನೆಗೂ ಮುನ್ನ 3000 ಮಠದಿಂದ ಈದ್ಗಾ ಮೈದಾನದವರೆಗೂ ಮೆರವಣಿಗೆ ನಡೆಸಲಾಯಿತು. ಜನಪದ ಕಲಾ ತಂಡಗಳ ನೇತೃತ್ವದಲ್ಲಿ ನಡೆದ ಮೆರವಣಿಗೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿ ಹಲವು ಮುಖಂಡರು ಭಾಗಿಯಾಗಿದ್ದರು. ಬಳಿಕ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ನೆರವೇರಿಸಿ ಜೈಕಾರ ಹಾಕಿದರು. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವ ಹಿನ್ನೆಲೆ 2000 ಪೊಲೀಸರನ್ನು ನಿಯೋಜಿಸಲಾಗಿದೆ ಅಂತ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಯಾರಾದರೂ ಶಾಂತಿ ಕದಡಿದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ಜನ ಶಾಂತಿ ಮತ್ತು ಭಕ್ತಿಯಿಂದ ಹಬ್ಬ ಆಚರಿಸಬೇಕು ಅಂತ ವಾರ್ನಿಂಗ್ ಕೊಟ್ಟರು. ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆಯಲ್ಲಿ ಆಚರಣೆ ಜೋರಾಗಿತ್ತು. ಆನೆಗಳು ಗಣೇಶನ ಪ್ರತಿರೂಪ ಹಿನ್ನೆಲೆಯಲ್ಲಿ ದಸರಾಗೆ ಬಂದಿರುವ 14 ಆನೆಗಳಿಗೆ ಪೂಜೆ ಸಲ್ಲಿಕೆ ಮಾಡಲಾಯಿತು. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ, ಡಿಸಿಎಫ್ ಪ್ರಭುಗೌಡ ಸೇರಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಆನೆಗಳಿಗೆ ಸಿಹಿ, ಬೆಲ್ಲ, ಕಬ್ಬು ಸಿಹಿ ತಿನಿಸುಗಳನ್ನು ಕೊಟ್ಟು ಹಬ್ಬ ಆಚರಿಸಲಾಯಿತು.
ಇನ್ನು ರಾಜ್ಯದ ನಂಬರ್ 1 ಗಣಪತಿ ಎಂದೇ ಪ್ರಸಿದ್ಧಿ ಪಡೆದ ಚಿತ್ರದುರ್ಗದ ಬೃಹತ್ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಬಿಡಿ ರಸ್ತೆಯಲ್ಲಿನ ಜೈನ ಧಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ 18 ಅಡಿ ಎತ್ತರದ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಬಸವಮೂರ್ತಿ, ಮಾದಾರ ಚೆನ್ನಯ್ಯ ಶ್ರೀ, ಶಿವಲಿಂಗಾನಂದ ಶ್ರೀಗಳು ಸೇರಿದಂತೆ 106 ಜನ ಭಕ್ತರು ಭಾಗಿಯಾಗಿದ್ದರು. ಉತ್ತರ ಕನ್ನಡದ ಜಿಲ್ಲೆಯ ಇಡಗುಂಜಿ ಗಣಪತಿ ದೇಗುಲದಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸಲಾಗಿದೆ. ಸಚಿವ ಮಂಕಾಳ ವೈದ್ಯ ಕುಟುಂಬಸ್ಥರ ಜೊತೆ ವಿನಾಯಕನ ದರ್ಶನ ಪಡೆದು ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಇಡಗುಂಜಿಗೆ ಭಕ್ತರ ಸಂಖ್ಯೆ ಜಾಸ್ತಿಯಾಗಿ ಬರ್ತಾ ಇದೆ. ಕಲಬುರಗಿಯಲ್ಲಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ನಗರದ ಕೋಟೆ ಮುಂಭಾಗದ ರಸ್ತೆಯಲ್ಲಿ ತಿರುಪತಿ ತಿಮ್ಮಪ್ಪನ ಮಾದರಿಯಲ್ಲೇ ಸೆಟ್ ಹಾಕಿ ಗಣೇಶ ಹಬ್ಬವನ್ನು ಆಚರಿಸಲಾಗಿದೆ. ಗಣಪತಿಯನ್ನು ನೋಡೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಗಣೇಶ ಹಬ್ಬ ಆಚರಣೆ ಜೋರಾಗಿತ್ತು. ಭಕ್ತರು ಗಣಪತಿ ಬಪ್ಪ ಮೋರೆಯ ಎಂಬ ಘೋಷವಾಕ್ಯದೊಂದಿಗೆ ಗಣೇಶ ಮೂರ್ತಿಯನ್ನು ಕೊಂಡೊಯ್ತು. ಕುಮಾರೇಶ್ವರ ಮೆಡಿಕಲ್ ಕಾಲೇಜಿನಲ್ಲಿ ಗಣೇಶೋತ್ಸವ ಸಂಭ್ರಮ ಮನೆ ಮಾಡಿತು. ಮೆರವಣಿಗೆಯೊಂದಿಗೆ ಗಣಪತಿಯನ್ನು ಸ್ವಾಗತಿಸಿದರು. ಇದೇ ವೇಳೆ ಡಿಜೆ ಹಾಡುಗಳಿಗೆ ವಿದ್ಯಾರ್ಥಿಗಳು ಸಖತ್ ಸ್ಟೆಪ್ಸ್ ಹಾಕಿದರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗಣೇಶ ವಿಸರ್ಜನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಬಿಬಿಎಂಪಿ ವತಿಯಿಂದ ತಯಾರಿಯನ್ನ ನಡೆಸಲಾಗಿದೆ. ಸ್ಯಾಂಕಿ ಕೆರೆ, ಹಲ್ಸೂರ್ ಕೆರೆ, ಯಡಿಯೂರು ಕೆರೆ ಸೇರಿದಂತೆ 41 ಕೆರೆ, ಕಲ್ಯಾಣಿ ಹಾಗೂ 489 ಸಂಚಾರಿ ವಾಹನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಸರ್ಜನೆಗೆ ಅಡಚಣೆಯಾಗದಂತೆ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮುಂಬೈನಲ್ಲಿ ಗಣೇಶ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ ಸಕ್ಸಸ್ನ ಕಲ್ಪನೆಯಲ್ಲಿ ಗಣೇಶೋತ್ಸವ ಆಚರಿಸಲಾಗಿದೆ. ಗಣೇಶನ ಒಂದು ಕೈಯಲ್ಲಿ ಭಾರತದ ಧ್ವಜ ಹಿಡಿದು ನಿಂತಿರೋದು ಹಾಗೂ ಬ್ರಹ್ಮೋಸ್ ಕ್ಷಿಪಣಿ ಯುದ್ಧ ವಿಮಾನಗಳ ಜೊತೆ ಇರೋ ಗಣೇಶ ಎಲ್ಲರ ಗಮನ ಸೆಳೆದಿದ್ದಾನೆ. ಮಹಾರಾಷ್ಟ್ರದ ವಾಣಿಜ್ಯ ನಗರಿ ಮುಂಬೈನಲ್ಲಿರುವ ಲಾಲ್ ಬಾಗ್ ಚಾ ರಾಜ ಗಣೇಶನಿಗೆ ವಿಶೇಷ ಅಲಂಕಾರ ಮಾಡಿ ಬೆಳಗ್ಗೆಯಿಂದಲೇ ಪೂಜೆ ನೆರವೇರಿಸಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸರತಿ ಸಾಲಲ್ಲಿ ನಿಂತು ಬೃಹತ್ ಗಣೇಶ ಮೂರ್ತಿಯ ದರ್ಶನ ಪಡೆದಿದ್ದಾರೆ. ಇನ್ನು ತಮಿಳುನಾಡಿನ ಚೆನ್ನೈನ ಮನ್ನಾಲಿ ನಗರದಲ್ಲಿ 7500 ಪುಸ್ತಕ ಬಳಸಿ ಬೃಹತ್ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. 7500 ಪುಸ್ತಕಗಳಲ್ಲಿ 5000 ಭಗವದ್ಗೀತೆ ಪುಸ್ತಕ, 1500 ವೆಲ್ ವಿರುತ್ತಂ, 1008 ಮುರುಗನ್ ಕಾವಾಸಂ ಪುಸ್ತಕಗಳನ್ನು ಬಳಸಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ.